ನಮಸ್ಕಾರ ಸ್ನೇಹಿತರೆ, ನನ್ನ ಸ್ಟಡಿ ವಿತ್ ಶಂಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ದಿನದ ಪ್ರಮುಖ ಪ್ರಚಲಿತ ಘಟನೆಯ ಕುರಿತು ತಿಳಿದುಕೊಳ್ಳೋಣ ಸ್ನೇಹಿತರೆ. ಮೊದಲನೆಯದಾಗಿ ವಿಶ್ವ ಅರಣ್ಯ ದಿನ ಮತ್ತು ಇನ್ನೊಂದು ಹಾಟ್ ಟಾಪಿಕ್ ಯಾವುದಂದರೆ ಸುಪ್ರೀಂ ಕೋರ್ಟ್ ಮಾತೃತ್ವ ರಜೆಯ ಕುರಿತು ಮಹತ್ವದ ತೀರ್ಪನ್ನು ಕೊಡ್ತದೆ ಸ್ನೇಹಿತರೆ. ಇವತ್ತಿನ ಇವೆರಡೂ ಪ್ರಚಲಿತ ಘಟನೆಗಳು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್. ಮೊದಲಿಗೆ ವಿಶ್ವ ಅರಣ್ಯ ದಿನದ ಕುರಿತು ತಿಳಿದುಕೊಳ್ಳೋಣ. ವಿಶ್ವ ಅರಣ್ಯ ದಿನವನ್ನು ಪ್ರತಿ ವರ್ಷ ಮಾರ್ಚ್ 21ರಂದು ಆಚರಿಸ್ತಾರೆ. ಮಾರ್ಚ್ 21ರಂದು ವಿಶ್ವ ಅರಣ್ಯ ದಿನವನ್ನು ಆಚರಿಸ್ತಾರೆ. ಹಾಗೆ ಈ ಮಾರ್ಚ್ 21ರ ಈ ವರ್ಷದ ಥೀಮ್ ಏನಪ್ಪ ಅಂದರೆ, ಥೀಮ್ ಇಂಪಾರ್ಟೆಂಟ್, ಪರೀಕ್ಷಾ ದೃಷ್ಟಿಯಿಂದ ಥೀಮ್ ಇಂಪಾರ್ಟೆಂಟ್ ಆಗುತ್ತೆ. ಥೀಮ್ ಏನಂದರೆ ಅರಣ್ಯ ಮತ್ತು ಆರ್ಥಿಕತೆ. ಅರಣ್ಯ ಮತ್ತು ಆರ್ಥಿಕತೆ, ಫಾರೆಸ್ಟ್ ಆ್ಯಂಡ್ ಎಕನಾಮೀಸ್. ಇದು ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ಇನ್ನೊಂದು ಪ್ರಮುಖ ಪ್ರಚಲಿತ ಘಟನೆ ಯಾವುದಂದರೆ, ಸುಪ್ರೀಂ ಕೋರ್ಟ್ ಮಾತೃತ್ವ ರಜೆ ಕುರಿತು ಒಂದು ಮಹತ್ವದ ತೀರ್ಪನ್ನು ಕೊಡ್ತದೆ. 3 ತಿಂಗಳ ಮೇಲ್ಪಟ್ಟ ಮಗುವಿನ ಆರೈಕೆ ಮಾಡಲು ದತ್ತು ಪಡೆದ ತಾಯಿಯು ಮಾತೃತ್ವ ರಜೆ ಪಡೆಯಲು ಅರ್ಹಳು ಎಂದು ಮಹತ್ವದ ತೀರ್ಪನ್ನು ನೀಡ್ತದೆ. 3 ತಿಂಗಳು ಮೇಲ್ಪಟ್ಟ ಮಗುವಿನ ಆರೈಕೆ ಮಾಡಲು ದತ್ತು ಪಡೆದ ತಾಯಿ ಮಾತೃತ್ವ ರಜೆ ಪಡೆಯಲು ಅರ್ಹಳು ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡ್ತದೆ. ಈ ಒಂದು ದ್ವಿಸದಸ್ಯ ನ್ಯಾಯಮೂರ್ತಿಗಳ ಪೀಠ JB ಪರ್ದಿವಾಲ್ ಹಾಗೂ R ಮಹದೇವನ್ ಅವರನ್ನು ಒಳಗೊಂಡಂತಹ ದ್ವಿಸದಸ್ಯ ಪೀಠ ಈ ಒಂದು ಐತಿಹಾಸಿಕ ತೀರ್ಪನ್ನು ನೀಡ್ತದೆ. ಮುಂಚೆ 3 ತಿಂಗಳ ಒಳಗಿನ ದತ್ತು ಪಡೆದ ಮಗುವಿನ ಆರೈಕೆಗಾಗಿ ಮಾತೃತ್ವ ರಜೆಯನ್ನು ನೀಡ್ತಾ ಇದ್ದರು. ಈ ಒಂದು ಐತಿಹಾಸಿಕ ತೀರ್ಪಿನ ಅನ್ವಯ ಈಗ 3 ತಿಂಗಳು ಮೇಲ್ಪಟ್ಟ ಮಗುವಿನ ಆರೈಕೆ ಮಾಡಲು ದತ್ತು ಪಡೆದ ತಾಯಿಯು ಅರ್ಹಳು ಎಂದು ಮಹತ್ವದ ತೀರ್ಪನ್ನು ಕೊಡ್ತಾರೆ. ಇನ್ನು ಈ ಮಾತೃತ್ವ ರಜೆಯನ್ನು ಎಷ್ಟು ತಿಂಗಳ ಅವಧಿಗೆ ಪಡೆಯಬಹುದು ಎಂದು ಹೇಳ್ತದಂದರೆ, 1 ವರ್ಷ 12 ತಿಂಗಳು ಮಾತೃತ್ವ ರಜೆಯನ್ನು ಪಡೆಯಲು ಅರ್ಹರು. 12 ತಿಂಗಳು ಮಾತೃತ್ವ ರಜೆಯನ್ನು ಪಡೆಯಲು ಅರ್ಹಳು ಎಂದು ಈ ಒಂದು ಐತಿಹಾಸಿಕ ತೀರ್ಪು ನೀಡ್ತದೆ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇಷ್ಟು ಈ ದಿನದ ಪ್ರಮುಖ ಪ್ರಚಲಿತ ಘಟನೆಯ ಒಂದು ಸಂಕ್ಷಿಪ್ತ ಮಾಹಿತಿ. ಓಕೆ ಸ್ನೇಹಿತರೆ, ಧನ್ಯವಾದಗಳು.